ನಮಸ್ಕಾರ. ಸಮರ್ಥ ಭಾರತ ರಾಜ್ಯಾದ್ಯಂತ ಸೇವಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮುನ್ನೆಲೆಯಲ್ಲಿ ನಿಂತಿರುವಂಥ ಒಂದು ಸಂಘಟನೆ. ಈ ದಿನ ಬೆಂಗಳೂರಿನಲ್ಲಿ ಒಂದು ಕಾರ್ಯಾಗಾರವನ್ನು ನಡೆಸಿದ್ದಾರೆ. ಅದನ್ನು ಯಶಸ್ವಿಗೊಳಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಅವ್ರ ಬಗ್ಗೆ ಏನು ಅನ್ನಿಸ್ತು ಅವ್ರಿಗೆ ಈ ಒಂದು ಕಾರ್ಯಾಗಾರ ಬಗ್ಗೆ ಅಂತ ಕೇಳೋಣ ಬನ್ನಿ. ಇವತ್ತು ಸಮರ್ಥ ಭಾರತದ್ದು ವಾಲಂಟಿಯರ್ ವರ್ಕ್ಶಾಪ್ನ ಇವೆಲ್ಲ ಅಟೆಂಡ್ ಮಾಡಿದ್ದೀರಾ, ನಿಮ್ಗೇನು ಅನ್ನಿಸ್ತು? ನಾನು ಪ್ರಿಯಾಂಕಾ. ಸಮರ್ಥ ಭಾರತಗೆ ಬಂದು ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಒಳ್ಳೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಎಲ್ಲ ಏನೇನು ಕೆಲಸ ಮಾಡ್ಬೋದು, ನಮ್ಮಿಂದ ಯಾರಿಗೆ ಹೆಲ್ಪ್ ಆಗುತ್ತೆ, ಹಾಗೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಾವು ಗ್ರೋ ಆಗಬಹುದು. ಅದರಿಂದ ತುಂಬ ವಿಷಯಗಳು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಕೂಡ ಅಟೆಂಡ್ ಮಾಡಿದ್ರಿ ಇವತ್ತು. ಎಷ್ಟೊಂದು ಸೋಷಲ್ ಕಲ್ಚರಲ್ ಆಸ್ಪೆಕ್ಟ್ಸ್ ಬಗ್ಗೆ, ಎಜುಕೇಷನಲ್ ಆಸ್ಪೆಕ್ಟ್ಸ್ ಬಗ್ಗೆ ಎಲ್ಲ ಮಾತಾಡಿದ್ರು. ಅದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು? ನನಗೆ ಚೆನ್ನಾಗಿ ಅನಿಸಿದೆ. ನನಗೆ ಇಲ್ಲಿಗೆ ಬಂದಿರೋದು ಒಂದು ಒಳ್ಳೆ ಕೆಲಸ ಅನಿಸಿತು. ನಾವು ಬಂದಿರೋದು ಕಡಿಮೆ ಜನ ಆದ್ರೂ ನಮ್ಗೆ ಇಷ್ಟು ವ್ಯಾಲ್ಯೂ ಕೊಟ್ಟು ಈ ವರ್ಕ್ಶಾಪ್ನ ಮುಂದುವರಿಸಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದಷ್ಟೇ ಅಲ್ಲದೆ ಹಲವಾರು ರೀತಿಯ ಚಟುವಟಿಕೆಗಳಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅದ್ರ ಬಗ್ಗೆ ಕೂಡ ಚಿಂತನೆಗಳನ್ನ ನಡೆಸಿದ್ರು. ಇದ್ರ ಬಗ್ಗೆ ಕೂಡ ಕೇಳೋಣ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನೀವು ಇದ್ರ ಜೊತೆ ಜೋಡಿಸ್ಕೊಬೇಕು, ತೊಡಗಬೇಕು ಅಂತ ಇದ್ದೀರಾ? ನಿಮ್ಗೇನು ಅನಿಸುತ್ತೆ? ನಮಸ್ಕಾರ, ನನ್ನ ಹೆಸರು ಶುಭಶ್ರೀ. ನಾನು ಫಸ್ಟ್ ಟೈಮ್ ಈ ಇಂಟ್ರ್ಯಾಕ್ಟಿವ್ ಸೆಷನ್ಗೆ ಅಟೆಂಡ್ ಆಗಿದ್ದು ತುಂಬಾ ಖುಷಿ ಆಯಿತು. ಲೈಕ್ ತುಂಬ ಹೆಲ್ತ್ ಕೇರ್ ಆಗಲಿ, ಇವಾಗ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಆಗಲಿ, ಎಲ್ಲದ್ರ ಬಗ್ಗೆನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇಂಟ್ರ್ಯಾಕ್ಟಿವ್ ಆಗಿತ್ತು. ನಿಮ್ಗೇನು ಅನಿಸುತ್ತೆ? ಮುಂದಿನ ದಿನಗಳಲ್ಲಿ ನೀವು ಹೇಗೆ ಜೋಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ ಇವತ್ತಿನ ಓರಿಯೆಂಟೇಷನ್ ಸೆಷನ್ ನಂತರ? ನಾನು ಮೊದಲೇ NSS ಅಲ್ಲಿ ಸ್ವಯಂ ಸೇವಕಿಯಾಗಿ ಕಾರ್ಯವಹಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ಬಂದು ಇಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಬೋದು ಅಂತ ಗೊತ್ತಾಯಿತು. ಇದಿಷ್ಟು ಈ ದಿನ ನಡೆದಂಥ ಒಂದು ವಾಲಂಟಿಯರ್ ವರ್ಕ್ಶಾಪ್ನಲ್ಲಿ ಪಾಲ್ಗೊಂಡಂಥ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯ ಆಗಿತ್ತು. ಇದನ್ನು ನಡೆಸ್ಕೊಟ್ಟಂತಹ ಒಬ್ಬರು ಮೇಡಮ್ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಕೇಳೋಣ ಬನ್ನಿ. ಮೇಡಮ್, ಇವತ್ತು ಒಂದು ವಾಲಂಟಿಯರ್ ವರ್ಕ್ಶಾಪ್ನ ನಡೆಸ್ಕೊಟ್ಟಿದ್ದೀರಾ. ತುಂಬ ಜನ ಬೇರೆ ಬೇರೆ ಕಾಲೇಜ್ಗಳಿಂದ, ಬೆಂಗಳೂರಿನ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ. ನಿಮ್ಗೇನು ಅನಿಸುತ್ತೆ ಮೇಡಮ್? ನಮಸ್ಕಾರ, ನನ್ನ ಹೆಸರು ಸುಷ್ಮಾ ಅಂತ. ನಾನು ಸಮರ್ಥ ಭಾರತದಲ್ಲಿ ಪೂರ್ಣಾವಧಿಯಾಗಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಮರ್ಥ ಭಾರತ ಕಳೆದ 15 ವರ್ಷಗಳಿಂದ ರಾಜ್ಯಾದ್ಯಂತ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಕೆಲಸ ಮಾಡ್ತಾಯಿದೆ. ಸೋಷಿಯಲ್ ವರ್ಕಲ್ಲಿ ಇಂಟ್ರೆಸ್ಟ್ ಇರೋರಿಗೆ, ಸೇವಾ ಮನೋಭಾವ ಇರೋರಿಗೆ, ಅಥವಾ ಒಂದು ಸೇವಾ ಸಂಸ್ಥೆ ನಡೆಸ್ತಾ ಇರೋರಿಗೆ ಈ ಇಬ್ಬರ ಮಧ್ಯ ಒಂದು ಬ್ರಿಡ್ಜ್ ಅಂತಲೇ ಹೇಳ್ಬೋದು ಸಮರ್ಥ ಭಾರತ. ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ಭಾರತ್ ಇಂಟು ಅ ಸಸ್ಟೈನಬಲ್ ಸೊಸೈಟಿ ಅಂತ ನಮ್ಮ ಸಂಸ್ಥೆಯ ಉದ್ದೇಶ ಆಗಿದೆ. ಸೊ ಇವತ್ತು ನಾವು ಬೆಂಗಳೂರಿನ ಸದಾಶಿವನಗರದ ರಾಷ್ಟ್ರೋತ್ಥಾನ ಯೋಗ ಸೆಂಟ್ರಲ್ಲಿ ಒಂದು ವರ್ಕ್ಶಾಪ್ ಹಮ್ಮಿಕೊಂಡಿದ್ವಿ. ಇಲ್ಲಿ ಇವತ್ತು ಹಲವಾರು ಕಾಲೇಜ್ ವಿದ್ಯಾರ್ಥಿಗಳು ಬಂದಿದ್ದರು, ಕೆಲಸ ಮಾಡೋ ವರ್ಕ್ ಮಾಡ್ತಾ ಇರೋ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಎಲ್ಲ ಬಂದಿದ್ದರು. ಸೊ ಇವತ್ತಿನ ಉದ್ದೇಶ ಇಷ್ಟೇ ಆಗಿದ್ದಿದ್ದು, ಸಮರ್ಥ ಭಾರತ ಪ್ಲ್ಯಾಟ್ಫಾರ್ಮಿಂದ ಹಲವಾರು ಸಂಸ್ಥೆಗಳು, ರಾಷ್ಟ್ರೋತ್ಥಾನ ಪರಿಷತ್ ಇರಬಹುದು, ಅಭ್ಯುದಯ ಇರ್ಬೋದು, ದಿಶಾ ಭಾರತ್ ಇರ್ಬೋದು, ಈ ಥರ ಹಲವಾರು ಸಂಸ್ಥೆಗಳು ಹಲವಾರು ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಜುಕೇಷನ್ ಇರ್ಬೋದು, ಅಗ್ರಿಕಲ್ಚರ್, ಮೀಡಿಯಾ, ಹೆಲ್ತ್ ಸೆಕ್ಟರ್, ಎನ್ವೈರ್ನ್ಮೆಂಟ್, ಈ ಥರ ಸಂಸ್ಥೆಗಳಲ್ಲಿ ಸ್ವಯಂ ಸೇವಕರು ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವರಿಗೆ ಈ ಥರ ದೇಶದ ಬಗ್ಗೆ ಆಸಕ್ತಿ ಇರೋ ವಿದ್ಯಾರ್ಥಿಗಳನ್ನ ಜೋಡಿಸಿ ಒಂದು ದೇಶನ, ನಮ್ಮ ಭಾರತನ ವಿಶ್ವಗುರು ಮಾಡೋ ಕಡೆ ತೊಗೊಂಡು ಹೋಗಬೇಕು ಅನ್ನೋ ಜವಾಬ್ದಾರಿ ನಮ್ಮೆಲ್ಲರದಾಗಿರೋದ್ರಿಂದ ಇವತ್ತಿನ ಕಾರ್ಯಾಗಾರ ಆ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ. ಬಂದಿದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಇವತ್ತು ಈ ದಿನ ನಡೆದಂಥ ಒಂದು ಸಮರ್ಥ ಭಾರತದ ವಾಲಂಟಿಯರ್ ವರ್ಕ್ಶಾಪ್ ಬಗ್ಗೆ ಇದಿಷ್ಟಾಗಿತ್ತು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಅವ್ರ ಜೊತೆ ನಾಗಾರ್ಜುನ, ಬೆಂಗಳೂರು.